ಹಲೋ ಬ್ಯೂಟಿಫುಲ್ ಸೋಲ್ಸ್, ಮಿಸ್ಟಿಕ್ ಮಿರರ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಏಂಜಲ್ ನಂಬರ್ 44 ಬಗ್ಗೆ ಮಾತಾಡೋಣ ಅಂತಿದ್ದೀನಿ. ರೀಸೆಂಟಾಗಿ ತುಂಬ ಒಂದು 2 ಮಂತ್ಸಿಂದ ನನಗೆ ಈ 44 ನಂಬರ್ ಎಲ್ಲ ಕಡೆಯೂ ಕಾಣಿಸ್ತಿತ್ತು. ಈವನ್ ನನಗೆ ಬರೋ ಕಾಲ್ಸ್ ಆಗಲಿ ಅಥವಾ ನನ್ನ ವರ್ಕ್ ವಿಷಯದಲ್ಲಾಗಲಿ ಆರ್ ಯಾವುದ್ರಲ್ಲೇ ಆಗಲಿ ತುಂಬಾ ಕಾಣಿಸ್ತಾ ಇತ್ತು. ಹೊರಗಡೆ ಎಲ್ಲಾದರೂ ಹೋದಾಗ ಕಾರ್ ನಂಬರ್, ಬೈಕ್ ನಂಬರ್ ಈ ಥರ ಕಾಣಿಸ್ತಾ ಇತ್ತು. ಸೊ ನಾನು ಇವತ್ತು ಕೂಡ ನೋಡಿದಾಗ ನನಗೆ ಒಂದು ಫೀಲ್ ಆಯಿತು, ಇದ್ರ ಬಗ್ಗೆ ವಿಡಿಯೋ ಮಾಡಿದರೆ ಹೇಗಿರುತ್ತೆ. ಸೊ ಇದು ನನಗೆ ತುಂಬಾ ಓಕೆ ಏನಿರ್ಬೋದು ಇದು ಅಂದರೆ 44 ಅಂದರೆ ಇಟ್ ಡಿವೈನ್ ಪ್ರೊಟೆಕ್ಷನ್ ಅಂತ ಮೀನಿಂಗ್ ಬರುತ್ತೆ. ಒಂದು ಡಿವೈನ್ ಆಗಿರೋ ಪ್ರೊಟೆಕ್ಷನ್ ನಿಮ್ಮ ಲೈಫಲ್ಲಿ ಇದೆ ಅನ್ನೋದನ್ನ ಇದು ತೋರಿಸುತ್ತೆ. ಇದು ಮೇಯ್ನಾಗಿ ನಿಮಗೂ ಕೂಡ ಕಾಣಿಸ್ತಾ ಇದ್ದರೆ ಈ 444ನ ಕಮೆಂಟ್ ಮಾಡಿ. ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಡೀಟೇಲ್ಸ್ ಇದ್ರದ್ದು ಮೀನಿಂಗ್ ಏನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಏನು ಅಂತ ಹೇಳಿದ್ರೆ 444 ಅನ್ನೋದು ನಾರ್ಮಲಾಗಿ ಪ್ರೊಟೆಕ್ಷನ್, ಸಪೋರ್ಟ್ ಮತ್ತು ಸ್ಟೆಬಿಲಿಟಿನ ತೋರಿಸ್ತಾ ಇದೆ ಅನ್ನೋದು ಮೇಯ್ನ್ ಆಗೋದು. ಇದು 3 ಪಾಯಿಂಟು ಮೇಯ್ನ್ ಆಗಿರುತ್ತೆ. ಸೊ ಇದು ಯಾರ್ಯಾರಿಗೆ ಯಾವ್ಯಾವ ಥರ ಇದು ಇರುತ್ತೆ. ಲೈಕ್ ಇವಾಗ ರಿಲೇಷನ್ಶಿಪ್ಪಲ್ಲಾದರೆ ಹೇಗೆ ನೀವು ಏನೋ ಒಂದು ನೆನೆಸ್ಕೊತಿದ್ದೀರ, ಪಟ್ಟಾಗಿ ನಿಮ್ಗೆ ಅದು ಕಾಣಿಸ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಮೀನಿಂಗ್ ಇದ್ದೇ ಇರುತ್ತೆ. ಸೊ ಅದರಲ್ಲಿ ಯಾವ ಥರ ಅಂತ ಹೇಳಿದ್ರೆ, ನೀವು ಫಸ್ಟು ರಿಲೇಷನ್ಶಿಪ್ಪಿಗೆ ಬಂದರೆ, ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ಕನ್ಫ್ಯೂಷನ್ ಇದೆ ಅಂತ ಅಂದ್ಕೊಳ್ಳಿ. ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ಇದು ನನ್ನ ಸರಿನಾ ತಪ್ಪಾ, ಅಥವಾ ಏನೋ ಒಂದು ಜಗಳ ಆಗಿಬಿಟ್ಟು ಫೈಟ್ ಆಗಿ ನಿಮಗೆ ಆ ಥರದ್ದು ಏನಾದರೂ ಇದ್ದರೆ ಓಪನ್ ಕಮ್ಯುನಿಕೇಷನ್, ಲೈಕ್ ನೀವು ಕಮ್ಯುನಿಕೇಟ್ ಮಾಡಿದ್ರೆ ಫುಲ್ ಓಪನ್ ಅಪ್ ಆಗಿ ಕಮ್ಯುನಿಕೇಟ್ ಮಾಡೋದನ್ನ ಇದು ತೋರಿಸ್ಕೊಡುತ್ತೆ. ಇನ್ನೊಂದು ಕರಿಯರ್ ಮತ್ತು ದುಡ್ಡು ವಿಚಾರಕ್ಕೆ ಬರೋದಾದರೆ, ನೀವು ಕೆಲಸ ಮಾಡ್ತಾ ಇರ್ಬೋದು, ಇಲ್ಲ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಅಥವಾ ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೋದು. ಸೊ ಅದರಲ್ಲೇನು ಅಂತ ಹೇಳಿದ್ರೆ, ನೀವು ಓಕೆ ನನ್ನ ಕೈಯಿಂದ ಆಗ್ತಿಲ್ಲ ಅಂತ ಬಿಡಬೇಡಿ, ಹಾರ್ಡ್ ವರ್ಕ್ನ ಸ್ಟಾಪ್ ಮಾಡಬೇಡಿ, ಕನ್ಸಿಸ್ಟೆನ್ಸಿ ಇರಲಿ ಅನ್ನೋದನ್ನ ಇದು ತೋರಿಸ್ತಾ ಇದೆ. ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಇನ್ನೂ ನೋಡಬೇಕು ಅಂತ ಹೇಳಿದ್ರೆ ಸ್ಪಿರಿಚುವಲ್ ಮೀನಿಂಗ್ ನೀವು ಯಾವ ಥರ ಹೇಳ್ಬೋದು ಅಂತ ಹೇಳಿದ್ರೆ, ನೀವು ಈ ನಂಬರ್ ಕಾಣಿಸಿದಾಗ ಜಸ್ಟ್ ನೀವು ಆ ನಿಮಿಷದಲ್ಲಿ ಸ್ಟಾಪ್ ಮಾಡಿ, ಅಂದರೆ ಏನಾದರೂ ಕೆಲಸ ಮಾಡ್ತಿದ್ರೆ ಫೋನ್ ನಂಬರ್ ಅಥವಾ ಎಲ್ಲೋ ಒಂದು ಕಡೆ ನೋಡಿದ್ರೆ ಸ್ಟಾಪ್ ಮಾಡಿ ಜಸ್ಟ್ 5 ನಿಮಿಷ ಆ ನಂಬರ್ ಮೇಲೆ ಕಾನ್ಸಂಟ್ರೇಟ್, ಕಣ್ಣು ಮುಚ್ಕೊಂಡು ನೀವು ಯೋಚನೆ ಮಾಡಿದ್ರೆ ಇದು ಏನೇ ಆಗಿದ್ರೂ ಅದು ನನ್ನ ಒಳ್ಳೆಯದಕ್ಕೆ ತೋರಿಸ್ತಿದೆ. ಬಟ್ ಈ ನಂಬರ್ ನೋಡಿದಾಗ ಪ್ಯಾನಿಕ್ ಆಗಬೇಡಿ, ಅದಂತೂ ನಾನು ಹೇಳ್ತೀನಿ. ಪ್ಯಾನಿಕ್ ಆದರೆ ಇದ್ರ ನೆಗೆಟಿವ್ ಎಫೆಕ್ಟ್ಸ್ ಕಾಣಿಸ್ಬೋದು. ಅದಕ್ಕೋಸ್ಕರ ಇದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಇದನ್ನು ನೋಡಿದ ತಕ್ಷಣ ಡಿವೈನ್ ಪ್ರೊಟೆಕ್ಷನ್ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಡಿವೈನ್ ಪ್ರೊಟೆಕ್ಷನ್ ಅದು ಯಾರಿಂದನೇ ಆಗಿರ್ಬೋದು, ನಿಮ್ಮ ಗಾರ್ಡಿಯನ್ ಏಂಜಲ್ಸ್, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪೂರ್ವಜರು, ಇಲ್ಲ ಅಂತ ಹೇಳಿದರೆ ನೀವು ನಂಬೋ ದೇವರು, ಯಾರು ಬೇಕಾದರೂ ಆಗಿರ್ಬೋದು. ಸೊ ಇನ್ನೊಂದು ಏನು ಅಂತ ಹೇಳಿದ್ರೆ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಈ ನಂಬರ್ನ ಮೇಯ್ನಾಗಿ ಸ್ಪಿರಿಚುವಲಲ್ಲಿ ಒಂದು ಮಾರ್ಗದರ್ಶನದ್ದು ಒಂದು ನಂಬರ್ ಅಂತಲೂ ನಂಬ್ತಾರೆ. ಆಮೇಲೆ ಜೀವನದಲ್ಲಿ ಯಾವುದೇ ದೊಡ್ಡ ನಿರ್ಧಾರ ತಗೊಳ್ಳೋ ಟೈಮಲ್ಲಿ ನೀವಿದನ್ನು ಪಾಸ್ ಮಾಡಿ ಯೋಚನೆ ಮಾಡಿ ಆಮೇಲೆ ಡಿಸಿಷನ್ ತೊಗೋಬೇಕು ಅನ್ನೋದನ್ನು ಕೂಡ ಇದು ತೋರಿಸುತ್ತೆ. ಮತ್ತು ಏನೇ ವಿಷಯ ಇದ್ದರೂ ಕನ್ಸಿಸ್ಟೆನ್ಸಿ ಅದು ತುಂಬಾ ಇಂಪಾರ್ಟೆಂಟ್ ಲೈಫಲ್ಲಿ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ ಅನ್ನೋದನ್ನು ಇದು ತೋರಿಸುತ್ತೆ. ಸೊ ಇದಿಷ್ಟು ಈ ನಂಬರ್ ಬಗ್ಗೆ. ನಿಮಗೆಲ್ಲಾದರೂ ಈ ನಂಬರ್ ಕಾಣಿಸಿದ್ರೆ ಅಥವಾ ಪದೇ ಕಾಣಿಸ್ತಾ ಇದ್ದರೆ ಕಮೆಂಟಲ್ಲಿ ಈ ನಂಬರ್ನ ಟೈಪ್ ಮಾಡಿ ಈ ಎನರ್ಜಿನ ಕ್ಲೈಮ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ. ಇಂಥ ಏಂಜಲ್ ನಂಬರ್ಸ್, ಟ್ಯಾರೋಟ್ ರೀಡಿಂಗ್ ವಿಡಿಯೋಸ್ಗೋಸ್ಕರ ಮಿಸ್ಟಿಕ್ ಮಿರರ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ.